ನನಗೇನಾಗಿದೆಯೋ ಅದಕ್ಕಿಂತ ನಿಮಗೇನಾಗ್ತಿದೆಯೋ ಅದು ನನಗೆ ತುಂಬ ನೋವು ಕೊಡ್ತಿದೆ. ಪ್ಲೀಸ್ ನನ್ನ ಕಾರಣಕ್ಕೆ ನೀವು ಕಣ್ಣೀರು ಹಾಕಬೇಡಿ. ಅದು ಹೇಗೆ ಸಾಧ್ಯ ಭೂಮಿಕಾ? ಇಷ್ಟು ದೊಡ್ಡ ನೋವನ್ನು ಒಳಗಡೆ ಇಟ್ಕೊಂಡು ನಾನು ಎದುರುಗಡೆ ಬಂದಾಗಲೆಲ್ಲ ನಗ್ನಗ್ತಾ ಇರ್ತಿದ್ರಲ್ಲ, ನೆನ್ಸ್ಕೊಂಡ್ರೆ ಈ ಕಾರಣಕ್ಕೆ ನಾನು ಹೇಳಿಲ್ಲ. ಆದ್ರೂ ನೀವು ಮುಚ್ಚಿಡಬಾರ್ದಾಗಿತ್ತು, ಹೇಳಬೇಕಾಗಿತ್ತು ಭೂಮಿಕಾ. ಸರಿ, ನಂದೇ ತಪ್ಪು. ನಾನು ಮುಚ್ಚಿಡಬಾರ್ದಾಗಿತ್ತು, ನಿಮ್ಮ ಹತ್ರ ಹೇಳಬೇಕಿತ್ತು. ಸರಿಯಾದ ಸಮಯ ಬಂದಾಗ ಹೇಳೋಣ, ಅಲ್ಲೋರ್ಗೂ ನೀವು ನೆಮ್ಮದಿಯಾಗಿರ್ಬೋದಲ್ವ ಅಂತ ಅಂದ್ಕೊಂಡೆ. ನಂದೇ ತಪ್ಪು. ಐ ಆಮ್ ಸಾರಿ. ನಮ್ಮ ಸಂಬಂಧದ ಮಧ್ಯೆ ಗೋಡೆ ಕಟ್ಟಬೇಕು ಅಂತ ಹೇಗೆ ಅನಿಸ್ತು ಭೂಮಿಕಾ ನಿಮಗೆ? ನೀವು ಕೂತ್ಕೊಳ್ಳಿ. ನೋಡಿ, ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ. ನಾನು ಈ ಮನೆ, ನಮ್ಮ ಸುತ್ತ ಇರೋ ಜನ, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ರಿಗೂ ಅಂತ್ಯ ಅನ್ನೋದಿದೆ. ಹೇಗೆ ಬಂದಿದ್ದೀವೋ ಹಾಗೆ ಹೋಗಲೇಬೇಕು ಕೂಡ. ಅದು ಜೀವನದ ಭಾಗ. ಅದನ್ನು ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಇರೋಷ್ಟು ದಿನ ನಾವು ನೆಮ್ಮದಿಯಾಗಿರ್ಬೋದಲ್ವಾ? ಹಾಗಾಗಬೇಕು ಅಂದರೆ ನೀವು ಗಟ್ಟಿಯಾಗಿರ್ಬೇಕು, ನೀವು ಸ್ಟ್ರಾಂಗ್ ಆಗಿರಬೇಕು. ಪ್ಲೀಸ್, ನನ್ನ ಕಾರಣಕ್ಕೆ ನೀವು ಈ ರೀತಿ ಕುಕ್ಕೋಗ್ಬಾರ್ದು, ನೀವು ಕೊರಗಬಾರ್ದು. ಪ್ಲೀಸ್. ಈ ನಿಮ್ಮ ಒಣ ವೇದಾಂತ ನನಗೆ ಬೇಕಾಗಿಲ್ಲ ಭೂಮಿಕಾ. ನಿಮಗೆ ಇದು ಒಪ್ಪಿಗೆ ಇರ್ಬೋದು, ನನ್ನ ಕೈಲಾಗಲ್ಲ. ಸ್ಟ್ರಾಂಗ್ ಆಗಿರಿ ಅಂತ ನನಗೆ ಹೇಳ್ತಾ ಇದ್ದೀರಾ? ಚಿಕ್ಕ ವಿಷಯ ಅಲ್ಲ ಭೂಮಿಕಾ. ನನ್ನ ಅರ್ಧ ನೀವು, ನನ್ನ ಬದುಕು ನೀವು, ನನ್ನ ಜೀವನದ ದೊಡ್ಡ ವ್ಯಕ್ತಿನ ಏನೂ ಅಲ್ಲ ಅನ್ನೋತನ ನಾನು ಹೇಗೆ ನೋಡಲಿ? ಅಷ್ಟು ಈಸಿಯಾಗಿ ಹೇಗೆ ತಗೊಳ್ಳಿ? ಈಸಿಯಾಗಿ ತಗೊಳ್ಳಿ ಅಂತ ಹೇಳ್ತಿಲ್ಲ, ಇರೋದನ್ನ ಇದ್ದಾಗ ತಗೊಳ್ಳಿ ಅಂತಿದೆ. ಆಗಿರೋದನ್ನ ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಇನ್ನು ಈ ವಿಚಾರವಾಗಿ ಮಾತಾಡೋದು ಬೇಡ. ಪ್ಲೀಸ್, ಈ ಮಾತನ್ನ ಇಲ್ಲೇ ನಿಲ್ಲಿಸ್ಬೇಡ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೆ.